ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಧಿಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುದೇವ ಆತ್ಮಾನಂದಪ್ಪನವರ ಹಾಗೂ ದೇವಮ್ಮ ತಾಯಿಯವರ ಸತ್ಸ್ವರೂಪಿಗಳಾದಂತಹ ಪೂಜ್ಯ ನಿರಂಜನಪ್ಪನವರ ಪುಣ್ಯ ಸ್ಮರಣೆಯ ನಿಮಿತ್ತ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮಸ್ತ ಶಿವಾನಂದಪ್ಪನವರ ಪವಿತ್ರವಾದ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀನರಾದಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ವಿಷಯ ಪ್ರಾರಬ್ಧ ಮತ್ತು ಪ್ರಯತ್ನ ಅದ ಬಗ್ಗೆ ಇಟ್ಟಾರೆ. ಇಲ್ಲಿಯವರೆಗೆ ಸಾಕಷ್ಟು ಹೇಳಿದರು ತಮ್ಮ ಅನಿಸಿಕೆಗಳನ್ನ, ಅವರು ಕಂಡಂತಹ ಮಹಾತ್ಮರ ಮುಖಾಂತರ ಕೇಳಿದಂತಹ ವಿಚಾರಗಳನ್ನ ನಮ್ಮೆಲ್ಲರಿಗೆ ತಿಳಿಸಿಕೊಟ್ರು. ನಾವು ಅದಕ್ಕೆ ವಿಚಾರ ಮಾಡಬೇಕಾಗಿದೆ. ಪ್ರಯತ್ನ ಅಂದ್ರೆ ಏನು, ಪ್ರಾರಬ್ಧ ಅಂದ್ರೆ ಏನು? ಎಲ್ಲ ಪ್ರಾರಬ್ಧದ ಮ್ಯಾಗ. ಪ್ರಾರಬ್ಧ ಅಂದ್ರೆ ಅದು ಪ್ರಯತ್ನ, ಹಿಂದೆ ಮಾಡಿದ ಪ್ರಯತ್ನಕ್ಕ ಈಗ ಅದಕ್ಕೆ ಪ್ರಾರಬ್ಧ ಅಂತ. ಪ್ರಾರಬ್ಧ ಅಂದ್ರೆ ಏನು? ಪ್ರಯತ್ನ ಇಲ್ಲೇ ನಮ್ಗೆ ಏನು ಆಗುದಿಲ್ಲ. ಅದು ಹಿಂದೆ ಮಾಡಿದ ಪ್ರಯತ್ನ, ಎದಕ್ಕಾಗಿ? ವಿಷಯ ಪ್ರಾಪ್ತಿಗಾಗಿ ಮಾಡಿದ ಪ್ರಯತ್ನ, ಅದು ಈಗ ಪ್ರಾರಬ್ಧ ಅನ್ಸೋದು. ಈಗೂ ಅದನ್ನ ಮಾಡಾಕತ್ತೀವಿ ನಾವು. ಅದರಿಂದ ಏನು ಲಾಭ ಆಗೈತಿ? ಪ್ರಯತ್ನ ಮಾಡೋಲ್ಲ ಏನೂ ಸಿಗುದಿಲ್ಲ. ತಾನಾಗೆ ಬಂದ, ಅದ ಹೇಳಿದ್ರಲ್ಲ, ಶಿವದ ಬಾಯಿಗೆ ಬಂದು ಬ್ಯಾಟಿ ಬೀಳುದಿಲ್ಲ, ತಾನಾಗೆ ಬೀಳುದಿಲ್ಲ. ಅದು ಒಣರಾಜ ಶಿವ, ನಾ ರಾಜ ಇದೀನಿ ಬಂದ್ ತಾವ ಬೀಳ್ತಾವ, ಯಾವ ಬೀಳುದಿಲ್ಲ. ನಾವು ತಿಂದ ಅನ್ನ ತಿನ್ಕುಲ್ಲೇ ಕಡೆಕ್ ಆಗುದಿಲ್ಲ. ಕಡೆಕ್ ಮಾಡ್ಬೇಕಾದ್ರೂ ತಿನ್ಕು ಪ್ರಯತ್ನ ಮಾಡಿದಾಗ ಅದು ಕಡೆಕ್ ಆಕೈತಿ, ತಾನಾಗೆ ಆಗುದಿಲ್ಲ ಯಾವುದು. ಅದಕ್ಕೆ ಪ್ರಯತ್ನದ ಅವಶ್ಯದ. ಅದು ಹಿಂದೆ ಮಾಡಿದ ಪ್ರಾರಬ್ಧ ಆದ ನಾವು ಏನಾಯ್ತಲ್ಲೋ ಅದನ್ನ ಊಟ ಮಾಡ್ಕೊಂತ ಈಗ ಮತ್ತೆ ಅದನ್ನ ನಾವು ಇದನ್ನ ತಪ್ಪಿಸೋದೋ ಏನು ಹಿಂಗ ಮುಂದುವರ್ಸೋದು ಅಂತಿದ್ರು. ಎದಕ್ಕಾಗಿ ನಾವು ಪ್ರಯತ್ನ ಮಾಡಿದ್ದೀವಿ ಅದರ ಫಲ ನಾವು ಉಣ್ಣಾಕತ್ತೇವಿ. ವಿಷಯ ಪ್ರಾಪ್ತಿಗಾಗಿ ಮಾಡೇವಿ, ಏನೆಲ್ಲ ಹೀನ ಕರ್ಮಗಳನ್ನು ಮಾಡೇವಿ, ಅದಕ್ಕೆ ಹೀನ ಜನ್ಮಗಳನ್ನ ನಾವು ಹೊಂದಾಕತ್ತೇವಿ. ಉತ್ತಮ ಕರ್ಮಗಳನ್ನು ಮಾಡ್ತೇವೆ, ಉತ್ತಮ ಜನ್ಮ. ಅದು ಕಾಯಮಲ್ಲ, ಅದು ಕಾಯಮಲ್ಲ. ಸ್ವರ್ಗನೂ ಕಾಯಮಲ್ಲ, ನರಕನೂ ಕಾಯಮಲ್ಲ. ಎರಡೂ ಅನಿತ್ಯದವ, ಎರಡು ತೋರಿ ಎಳಗ್ತಾವ. ನಾವು ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂತ ಪ್ರಯತ್ನ ಮಾಡಬೇಕಾಗಿತ್ತು. ಅದಕ್ಕೆ ಪುರುಷಾರ್ಥ ಸಿದ್ಧಿಗಾಗಿ ಮಾಡುವಂತ ಪ್ರಯತ್ನ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂತ ಕೆಲಸ. ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ. ಮನುಷ್ಯನ ಜನ್ಮಕ್ಕೆ ಬಂದು ಮಾಡಿದ ಕರ್ಮದ ದಾಖಲಾತಿ, ಬಾಕಿ ಜನ್ಮದಾಗ ದಾಖಲಾತಿ ಇಲ್ಲ. ಅವು ಮಾಡಿದ ಕರ್ಮಕ್ಕನುಸಾರ ಊಟ ಮಾಡೋದಷ್ಟ. ಇಲ್ಲಿ ಪ್ರತಿಯೊಬ್ಬರು ನಾವು ಏನ್ ಮಾಡಿರ್ತೇವೆ ಅದು ದಾಖಲಾತಿ ಆಕೈತೆ. ಅದು 18ನೇ ವಯಸ್ಸಿನಿಂದ ಪ್ರೌಢಾವಸ್ಥೆಯಿಂದ ಅದು ದಾಖಲಾತಿ ಆಕೈತೆ ಅಂತ ಹೇಳ್ತಿದ್ರಪ್ಪ ಅವ್ರು. ಅದು ದಾಖಲಾತಿ ಆದಾಗ ಅದ ನಮಗ ಅದ ಊಟ ಮಾಡ್ಕೊಂತ ಹಿಂದಿನ ಜನ್ಮದ ಈ ಊಟ ಮಾಡ್ಕೊಂತ ಈಗೇನು ಮಾಡ್ತೇವಲ್ಲ ಅದು ಮುಂದೆ ಆಗಾಮಿಯಾಗಿ ನಮಗೆ ಬರ್ತದೆ. ಆಗಾಮಿ ಕರ್ಮ ಈಗ ಮಾಡಿದ್ದು, ಈಗೇನು ಊಟ ಮಾಡಿದ್ದೈತಲ್ಲ ಅದು ಹಿಂದೆ ಮಾಡಿದಾಗ ತಿದ್ದಾಕ್ ಬರುದಿಲ್ಲ. ಬಿಟ್ಟು ಬಾಣ ಹೆಂಗ ತಕ್ಕೊಳಕ್ ಬರುದಿಲ್ಲ, ಹಂಗ ಮಾಡಿದ ಕರ್ಮವನ್ನ ನಾವು ಉಂಡ ತೀರ್ಬೇಕಾಗ್ತದೆ. ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರೂ ಪ್ರಾರಬ್ಧ ಮಾತ್ರ ಬಿಡೋದು ಒಂದು. ಆದ್ರೆ ನೋಡೋವ್ರ ದೃಷ್ಟಿಯೊಳಗೆ ಇರ್ತೈತೆ ಅದ, ಆದ್ರೆ ಅವ್ರ ದೃಷ್ಟಿಯೊಳಗೆ ಪ್ರಾರಬ್ಧ ಇಲ್ಲ. ಯಾವಾಗ ಜ್ಞಾನ ಆಗಿರ್ತೈತಿ ಅವಾಗ ಮೂರು ಕರ್ಮಗಳು ನಾಶ ಆಗಿದೆ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಪರಮಾತ್ಮ ಭಗವದ್ಗೀತೆ ಒಳಗೆ ಅರ್ಜುನನಿಗೆ ಯಾವಾಗ ಜ್ಞಾನ ಮಾಡ್ಕೊತಾನ ಆತ್ಮಜ್ಞಾನ, ಅವಾಗ ಮೂರು ಕರ್ಮಗಳು ನಾಶ ಆಕ್ಕವು ಅಂತ. ಆದ್ರ ನೋಡೋರ ದೃಷ್ಟಿಯೊಳಗೆ ಅಷ್ಟೇ ಇರ್ತೈತಿ. ಆದ್ರ ಅವ ಅಲ್ಲಿ ಅದಾನಂದ್ರು ಅಲ್ಲಿ ಇಲ್ಲ. ಕಮಲ ಪತ್ರ ಮಿವಾಂಬಶಿ ಅಂತ, ಕಮಲದಲ್ಲಿ ನೀರೊಳಗಿದ್ರು ಅದಕ್ಕೆ ನೀರು ಹತ್ತಿರುದಿಲ್ಲ. ಹಂಗ ಎಲ್ಲಾ ಭೋಗದೊಳಗೆ ಅದಾನ, ಜ್ಞಾನಿ ಅದಾನಂದ್ರು ಎಲ್ಲಾ ಅನುಭವಿಸ್ತಾರಂದ್ರು ಅವಾಗ ಅವತ್ತೇ ಇಲ್ಲ. ಸುಖ ದುಃಖದ ಅನುಭವ ಅವಾಗಿಲ್ಲ. ಅವ ಯಾವಾಗ್ಲೂ ಸ್ವರೂಪದ ಆನಂದದಾಗ ಇರ್ತಾನೆ. ನೋಡೋರ ದೃಷ್ಟಿಯೊಳಗ ಅವ ಅದ್ರಾಗ ಅದಾನ ನಮಗ ಅನಿಸ್ತೈತಿ, ಅವ ಅದ್ರೊಳಗೆ ಇರುವುದೇ ಇಲ್ಲ. ಅವನ ಮನಸ್ಸು ಯಾವಾಗಲೂ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಂತಿರ್ತದೆ. ಅವಾಗ ಬಾಧೆ ಇಲ್ಲ. ಅದಕ್ಕೆ ಹೇಳ್ಯಾರ ನಿಜಗುಣರು, ಆವ ಬಾಧೆಯನ್ನುಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಳಗೆ ಶಿವಯೋಗಿ ಅಂತ. ಅವು ಇದ್ದೂ ಇಲ್ಲದಂಗ ಇರ್ತಾನ, ನೋಡಿ ನೋಡ್ದಂಗ, ಕೇಳಿ ಕೇಳ್ದಂಗ,
ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಏನ್ ಅಂತ ಸ್ಥಿತಿಯ ಒಂದು ಇರ್ತೈತಿ, ಒಳಗಿನ ಸ್ಥಿತಿ. ಸಾಮಾನ್ಯ ಜನರಿಗೆ ಏನು ಗೊತ್ತಾಗೈತಿ, ಅಲ್ಲೇ ಅದಾನಂದ್ರು ಅವ ಅಲ್ಲಿ ಇರುವುದಿಲ್ಲ. ಹಂಗ ಅವಾಗ ಅದರ ಲೇಪ್ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಇದರ ಎಲ್ಲ ಸಂಬಂಧವನ್ನು ತಪ್ಪಿಸ್ಬೇಕಂದ್ರೆ, ಅನಾತ್ಮ ಸಂಬಂಧವನ್ನು ತಪ್ಪಿಸ್ಬೇಕಂದ್ರೆ ಅದಕ್ಕಾಗಿ ನಿತ್ಯವಾದದ್ದು ಯಾವುದು ಅನಿತ್ಯವಾದದ್ದು ಯಾವುದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗುತ್ತೆ. ಈ ಪ್ರಯತ್ನವನ್ನು ನಾವು ಮಾಡಬೇಕು. ಈ ಸಂಕಟದಿಂದ ಪಾರಾಗ್ಬೇಕಂದ್ರೆ ಇದು ದುಃಖದ ಅನ್ನೋದು ನಮಗೆ ಹೊಳಿಬೇಕಲ್ಲ. ಇದು ಎದರಿಂದ ಬಂದೈತಿ, ನಮ್ಮನ್ನು ನಾವು ಮರೆತಾಗ ಅಜ್ಞಾನದ ಮೂಲಕ ಇವೆಲ್ಲ ಕರ್ಮಗಳು ಶುರುವಾಗ್ಯಾವ. ಅಜ್ಞಾನದ ಮೂಲಕ ನಾವು ಏನಾರ ಮಾಡಿ ಸುಖ ಹೊಂದಬೇಕಂತ ಹೊಂಟೆ. ವಿಷಯ ಭೋಗಗಳಲ್ಲಿ, ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ಮರುವಿ ಒಳಗಾಗೈತಿ. ಅವು ಸುಖ ಸಿಗ್ತಾವೋ ಇಲ್ಲೋ ಅನ್ನೋದನ್ನು ಸ್ವತಃ ನಾವು ವಿಚಾರ ಮಾಡಿ ನೋಡಿದಾಗ ಅದು ಹೊಳಿತೈತಿ. ಯಾರು ಅದಕ್ಕೆ ವಿಚಾರ ಮಾಡಕ್ಕೆ ನಮಗೆ ಪುರುಷೋತ್ತನೇ ಇಲ್ಲಲ್ಲ. ನಾವು ಏನ್ ಮಾಡಾಕತ್ತೀವಿ, ಅದರಿಂದ ನಮಗೆ ಏನ್ ಆಗಾಕತ್ತೈತಿ ಅನ್ನೋದನ್ನ ನಾವು ವಿಚಾರ ಪ್ರಯತ್ನ ಇಲ್ಲ. ನಮಗೆ ಪುರುಷೊತ್ತಿಲ್ಲಲ್ಲ, ಬರೇ ಹಂಗ ಹೊಂಟು ಬಿಟ್ಟೇವೆ. ಅದನ್ನ ಮಾಡ್ಕೊತ ಏನ್ ಹಿಂದೆ ಏನ್ ಮಾಡ್ಕೊತ ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು. ಉಂಡುದನೆ ಮಗಳೇ ಉಣ್ಣುತ್ತಾ ಮೇಳವಿಸುವುದನೆ ಮೇಳವಿಸುತ್ತಾ. ಹೊಸದೇನೈತಿ ಇದ್ರಾಗ ನಾವು ಮಾಡುವಂತಹದ್ದು. ಇದನ್ನ ಮಾಡೋದ್ರಿಂದ ನಮ್ಮ ಇದ ಕ್ರಮ ಮುಂದುವರ್ಸೋದ್ರಿಂದ ನಮಗೆ ಸಮಾಧಾನ, ಶಾಂತಿ, ಸುಖ ಸಿಗ್ತೈತೇನು? ಇದರಿಂದ ನಾವು ದುಃಖದಿಂದ ಬಿಡುಗಡೆ ಆಗಕ್ ಬರ್ತೈತೇನು? ಯಾರು ಈ ದಾರಿ ಹಿಡಿದವ್ರು ಸುಖ ಹೊಂದ್ಯಾರ ಹೇಳಿ? ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋರು ಯಾರು ಸುಖ ಹೊಂದ್ಯಾರ? ಅದಕ್ಕೆ ಕರ್ಮ ಅಂತಾರೆ. ವಿಷಯಗಳ ಪ್ರಾಪ್ತಿಗಾಗಿ ಮಾಡುವಂತ ಪ್ರಯತ್ನಕ್ಕೆ ಕರ್ಮ ಅಂತಾರೆ. ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನಕ್ಕೆ ಜ್ಞಾನ ಅಂತಾರೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡಕೊಳಕ್ ಬರ್ತೈತಿ. ಇದು ಮನುಷ್ಯರಿಗೆ ಮಾತ್ರ ಜ್ಞಾನ ಪ್ರಾಪ್ತಿಗಾಗಿ ಮಾಡುವಂತ ಪ್ರಯತ್ನ. ಇದನ್ನು ನಾವು ಮಾಡಿಕೊಂಡಾಗ ಈ ದುಃಖದಿಂದ ನಮಗೆ ಬಿಡುಗಡೆ. ಅದರ ಸಂಬಂಧದವು ಎಲ್ಲ ಸತ್ಸಂಗಗಳು. ಮೊದಲು ಈ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮೊದಲು ಮಾಡ್ಕೊಳ್ಳುವಂತ ಕೆಲಸ, ತಡ ಮಾಡಕ್ ಹೋಗ್ಬೇಡ. ಎಷ್ಟು ದಿನ ಮಾಡಿ ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ ಆಗುದಿಲ್ಲ. ಮಾಡಿದ್ದನ್ನು ಸುಮ್ಮನೆ ಊಟ ಮಾಡುದು. ಅದನ್ನ ಯಾರು ಬ್ರಹ್ಮ ಬರ್ದಾನ ಅಂತ ಅಂತಾರ, ಶಟಿಗೆವ್ ಬರ್ದಾಳ ಅಂತಾರ, ಹಣೆ ಬರ, ವಿಧಿ ಲಿಖಿತ ಅಂತ ಕರೀತಾರ. ಅನೇಕ ಹೆಸರುಗಳಿಂದ ಅದನ್ನ ಕರೀತಾರ. ಆದ್ರೆ ನೀನಾ ಮಾಡಿದ್ದದು. ನಮ್ಮ ಕರ್ಮದ ನಿರ್ಣಾಯಕರು ನಾವ, ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣ. ನಮ್ಮ ಜನ್ಮದ ಕರ್ತ ನಾವ. ಯಾರು ನಮ್ಮನ್ನ ಜನ್ಮಕ್ಕೆ ಹಾಕಾರಿಲ್ಲ. ಒಬ್ಬ ದೇವರದನ ನಮಗೆ ಇಂಥವನ್ನೆಲ್ಲ ಮಾಡ್ಯಾನ ಅಂತ ಇನ್ನೊಬ್ಬರ ಮ್ಯಾಗ ಅಪವಾದ ಹೊರಿಸ್ತೇವೆ ನಾವು. ಅಲ್ಲ, ನಾವು ಮಾಡಿದ ಅಪರಾಧ, ಸ್ವಯಂಕೃತ ಅಪರಾಧವು ಎಲ್ಲ ಮಾಡುತ್ತೆ. ಇನ್ನೊಬ್ಬರಿಂದ ನಮಗ್ ಹಾಕತ್ತೆ ಅಂದ್ರು ಅದು ಅವರಿಂದ ಆಗಿದ್ದಲ್ಲ, ಅದ ನಮ್ಮಿಂದನೇ ಅದ. ಹಿಂದೆ ನಾವು ಅವ್ರಿಗೆ ಮಾಡಿದ್ವಿ. ಈಗ ಆ ರೂಪದಿಂದ ಬಂದು ಕಾಡಾಕತ್ತಾರ. ಮಕ್ಕಳ ರೂಪದಿಂದ, ಹೆಂಡ್ರು ಗಂಡರ ರೂಪದಿಂದ, ಯಾವುದೇ ರೂಪದಿಂದ ಪಿಶಾಚಿಯಾಗಿ ಸುಧಾ ಕಾಡ್ತಾವ. ಮಾಡಿದ ಕರ್ಮ ಸೇಡಿನ ಮನೋಭಾವದಿಂದ. ಅದಕ್ಕೆ ಅಂಥವನ್ನೆಲ್ಲ ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟಾರೆ. ಎದನ್ನು ಮಾಡಬೇಕು, ಎದನ್ನು ಮಾಡಬಾರ್ದು. ಒಳ್ಳೇದನ್ನು ಮಾಡು, ಒಳ್ಳೇದು ಸಿಗ್ತೈತಿ. ಕೆಟ್ಟದನ್ನು ಮಾಡಿದ್ರೆ ಕೆಟ್ಟ ಸಿಗ್ತೈತಿ. ಒಳ್ಳೇದನ್ನು ಮಾಡಿದವ್ಗೆ ಎಂದೂ ಕೆಟ್ಟ ಆಗೋದಿಲ್ಲ, ಕೆಟ್ಟ ಮಾಡಿದವ್ಗೆ ಎಂದೂ ಒಳ್ಳೇದಾಗೋದು. ಅದಕ್ಕೆ ಮಾಡಬೇಡ ಅಂತ ಹೇಳ್ಯಾರ. ದುರಿತ ಕರ್ಮಗಳನ್ನು ಮಾಡಬೇಡ, ಒಳ್ಳೆ ಕರ್ಮಗಳನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ಮಾಡು. ಇದನ್ನು ಮಾಡೋದ್ರಿಂದ ನಿನ್ನ ಅಂತಃಕರಣ ಸ್ವಚ್ಛಕ್ಕೆ. ಒಳ್ಳೆ ಕರ್ಮಗಳನ್ನು ಮಾಡೋದ್ರಿಂದ ಅವಾಗ ನಿನ್ನ ನಿಜವನ್ನ ತಿಳ್ಕೊಳ್ಳಿಕ್ಕೆ, ಜ್ಞಾನ ಪ್ರಾಪ್ತಿಗಾಗಿ ನಿನಗೆ ಅಂತಹ ಒಂದು ಮಾರ್ಗದರ್ಶನ ಸಿಗ್ತೈತಿ. ಅಂತಹ ಪುಣ್ಯ ಸಂಗ್ರಹ ಮಾಡು. ಇನ್ನೊಬ್ಬರಿಗೆ ಹಿತವಾದ ಕರ್ಮಗಳನ್ನು ಮಾಡು. ಪೂರ್ಣ ನಮಗೆ ಸ್ಥಿತಿ ಹೊಂದಕ್ಕಾಗೋದ್ರೆ ಹೇಳಿದಾಕ್ಷರ ಕೇಳಿದಾಕ್ಷರ ಆಗೋ ಕೆಲಸ ಅಲ್ಲದು. ಅದಕ್ಕೆ ಸಾಧನೀಭೂತವಾದಂತಹ ಪುಣ್ಯ ಕರ್ಮಗಳೇನದಾವಲ್ಲ, ಜನರಿಗೆ ಹಿತ ಆಗುವಂತ ಕರ್ಮಗಳನ್ನು ಮೊದಲು ಮಾಡ ನೀನು ಅಂತ ಹೇಳ್ಯಾರಪ್ಪ ಅವ್ರು. ಸತ್ಶಾಸ್ತ್ರ ಶ್ರವಣ ಆದ ಮ್ಯಾಗ ಪರಹಿತ ಕಾರ್ಯಕ್ಕೆ ಟೊಂಕ ಕಟ್ಟಿ ಯಾವ ನಿಲ್ತ ನೋಡು, ಅವ ಈ ದಾರಿ ಹಿಡ್ದಂಗ. ಮತ್ತು ವಿಷಯದ ಆಶಾ ಸಂಬಂಧ ಪೀಡಾ ಕೊಟ್ಕೊಂತ ಅಡ್ಡಾಡಿದ್ರೆ ಮತ್ತು ನರಕಕ್ಕೆ ಹೊಂಟ, ಮತ್ತು ಹೀನ ಜನ್ಮ ಕಾದು ಕೂತಾವ. ನಮಗೆ ಏನು ಖಬರ್ ಇಲ್ಲದೆ ಕೂತಿರೋ, ಮುಂದಿನ ಎಂತೆಂತ ಜನ್ಮ ಕಾದು ಕೂತಾವ ಅನ್ನೋದು ಖಬರ್ ಐತೇನ ಅಂತ ಶಿವಾನಂದಜ್ಜ ಅವ್ರು ಅಂತಿದ್ರು. ಖಬರೇ ಇಲ್ಲ ನಮಗ್ ಮುಂದೆ ಆ ಜನ್ಮ ಕಾದು ಕೂತಾವ. ಏನು ಮಾಡಿದ ಕರ್ಮ ಎಂತೆಂತ ಹೋದವ ಹೇಳಿಕ್ ಬರುದಿಲ್ಲ. ಒಬ್ಬವ್ರ ಹತ್ರ ಬಂದಿದ್ದ, ಏನ್ರಿ ಅದಾರ, ಏನ್ ಎಷ್ಟು ಜನರಿಗೆ ನಾವು ಎಲ್ಲಾ ತರದ ಸಹಾಯ ಮಾಡೀನಿ, ಬಾಳ್ ಪೀಡಾ ಕೊಟ್ಟಾಕತ್ತ, ಹಿಡ್ದ ನನಗೆ ಪೀಡಾ ಕೊಡಾಕತ್ತಾರ್ರಿ, ಕಾಡುದಂದ್ರ ಮುಗಿಸಿ ಬಿಟ್ಟಾರ್ರಿ ಅಪ್ಪವ್ರ ಅಂತಿದ್ದ. ಅಪ್ಪವ್ರ ಅಂದ್ರು, ನೀ ಉಪಕಾರ ಇನ್ನೊಬ್ಬರಿಗೆ ಮಾಡೇ ಇಲ್ಲ, ಹೋಗೋ ನೀನು. ಇಲ್ರಿ, ನೋಡ್ಯಾರ ನಮ್ಮ ಊರಾನ ಜನರಿಗೆ ಕೇಳ್ರಿ, ಬೇಕಾರೆ ನೀವು ಬಂದು ಎಲ್ಲಾರನ್ನು ಕೇಳ್ರಿ, ನಾ ಎಷ್ಟು ಉಪಕಾರ ಮಾಡೀನಿ, ನನಗೆ ಪೀಡಾ ಕೊಡೋದು ಬಿಡವಲ್ರಿ, ನಾನು ಕಾಡಾಕ್ ಹಚ್ಚಿ ಬಿಟ್ಟೈತಿ ಅಂತ. ನೀ ಮಾಡೇ ಇಲ್ಲ, ಹೋಗೋ ಅಂತ ಹೊಳೆ. ಅವನ ಮಾಡೇನ್ರಿ, ನಾವು ಮಾಡಿಲ್ಲ, ಹೋಗ್ನಿ ಅನ್ನೋರು. ಅದು
ಈಗೇನು ಉಣ್ಣಾಕತಿಯಲ್ಲ ಹಿಂದ್ ಮಾಡಿದ್ದದ, ಈಗೇನು ಮಾಡಿಯಲ್ಲ ಅದು ಮುಂದೆ ಬರ್ತೈತಿ ನಿನಗೆ. ಈಗ ಮಾಡಿದ್ದು ಮುಂದೆ ಬರ್ತೈತಿ, ಹಿಂದೆ ಮಾಡಿದ್ದು ಏನಾರು ಗೊತ್ತೈತಿ ನಿನಗೆ? ಏನೇನ್ ಕರ್ಮ ಮಾಡಿ ಕಂತ್ರಾಟ್ ಮಾಡಿ ಗೊತ್ತೈತಿ? ಇಲ್ರಿ ಅಂದ. ಅದನ್ನ ಸುಮ್ಮನೆ ಊಟ ಮಾಡಿ, ಅದು ಬ್ಯಾರೆ ಪರಿಹಾರ ಅದಕ್ಕಿಲ್ಲ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಐತಂದ್ರೆ ಒದ್ದಾಡಿದ್ರೆ ಯಾಕ? ಎಂತೆಂಥವ್ರು ಸಾಹಸಿಗಳು, ಬಿರಿದು ಸಾಹಸಿಗಳೇನಪ್ಪ, ರಾಮ ನಳ ಪಾಂಡವ ಅಳುಕಲೇಕೆ. ವನವಾಸ ತಿರುಗು ಪಾಳೆ ಬಂತು, ಸುಡುಗಾಡ ಕಾಯಿ ಪಾಳೆ ಬಂತು, ಅಡಿಗೆ ಮಾಡೋ ಪಾಳೆ ಬಂತು, ಗಾಣ ಹೊಡಿಯೋ ಪಾಳೆ ಬಂತು. ಏನೇನು ಅನುಭವಿಸ್ಯಾರ ನೋಡಿ ಇಲ್ಲ. ಅದಕ್ಕೆ ನಮ್ಗೆ ಏನು ಮಾಡಕ್ ಆಗೋದಿಲ್ಲ, ಅದ ತಿದ್ದಕ್ ಆಗೋದಿಲ್ಲ. ಅದಕ್ಕೆ ಯಾರೂ ಯಾರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಅದನ್ನ ಪ್ರಾರಬ್ಧವನ್ನ ತಿದ್ದಕ್ ಆಗುದಿಲ್ಲ. ಸುಮ್ಮನೆ ಮಾಡ್ಕೊ ನಿನ್ನ ಕೆಲಸ, ಮುನ್ನೋಡಿ ಮಾಡ್ಕೊ ನಿನ್ನ ಕೆಲಸ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದು ಒಂದ ನಿನ್ನ ಕೆಲಸ. ಇದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ಬೇಕಾಗಿದೆ. ಪ್ರಯತ್ನ ಮಾಡದಾಗಿದ್ದ ತಾನ ಆಗುದಿಲ್ಲ. ಅಜ್ಞಾನ ತಾನ ಹೋಗುದಿಲ್ಲ. ಅದಕ್ಕೆ ನಿರಂತರ ಅದಕ್ಕೆ ಪ್ರಯತ್ನ ಮಾಡ್ಯಾರ. ಹಗಲುಗಳನ್ನದೇ ಅದಕ್ಕೆ ಪ್ರಯತ್ನ ಮಾಡ್ಬೇಕಾಗೈತಿ. ಮುಕ್ತಿ ಕಾಂತೆ ರತಿ ಸುಮ್ಮನಾಗುವುದೇ, ಪರ ಯುಕ್ತಿಗಳನ್ನು ಅರಿದು ಕೂಡುವವರಿಗಲ್ಲದಿದಂತು ಅಂತ. ನಿರಂತರ ಎಡೆಬಿಡದೆ, ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಅಂದ. ಎಡೆಬಿಡದೆ ಅಂದ್ರೆ ನಿರಂತರವಾಗಿ ಅಭ್ಯಾಸ ನಡಿಬೇಕು ನೋಡಿ. ಹಿಂಗದೆ ಇದಕ್ಕೆ ನಿತ್ಯ ಕರ್ಮ ಅಂದರೆ ಈ ವಿಚಾರ, ಆತ್ಮ ಸುವಿಚಾರವೇ ಕ್ರೇಷೆ. ಇಂತಹ ಕರ್ಮಗಳಿಗಾಗಿ ಪ್ರಯತ್ನವನ್ನು ಮಾಡು. ಇದರಿಂದ ಬಿಡುಗಡೆ ಆಗಲಿಕ್ಕೆ, ಹುಟ್ಟು ಸಾವುಗಳಿಂದ ಪಾರಾಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಇದು ದುಃಖ ಐತೆ ಅಂತ ಯಾವಾಗ ಹೊಳಿತೈತಿ ಅವ ಮಾಡ್ತಾನಿದ್ದಾನೆ. ನಮ್ಗೆ ಇನ್ನೂ ಹೊಳೆದೇ ಇಲ್ಲ. ಇದ ಚಂದ ಕಂಡೈತಿ, ನಮಗೆ ಜೀವನ ಐತಿ, ಒಳ್ಳೆ ಚಂದ ಕಂಡೈತಿ, ಯಾಕೆ ಜೀವನ ಇದಂತ ಕೇಳ್ತಿದ್ರು ಅಪ್ಪ. ಇದು ಎಷ್ಟು ಚಂದ ಅನಿಸೈತಿ ನೋಡು. 1000 ಪಟ್ಟು ಸಂಕಟ ಹೊಂದಬೇಕಾಗೈತಿ ನಾವು. ಇದು ಯಾಕೆ ಮಾಡಿದ ಕರ್ಮ ಈಗಿಂದ ಮುಂದೆ ನಾಳಿಲ್ಲ, ನಾಡದ್ ಮತ್ತೆ ಬದಲಾವಣೆ ಆಕೈತಿ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕೈತಿ. ಅದನ್ನ ನಾವು ಪ್ರತಿಯೊಬ್ಬರು ಅನುಭವಿಸಬೇಕಾಕೈತಿ. ಅದಕ್ಕೆ ಇದು ಬ್ಯಾಡಪ್ಪ ನಮಗದ ಅಂತ ಅಂದಾಗ ಅವಾಗ ಇದರಿಂದ ಪಾರಾಗಬೇಕಂತ ಅವ ದಾರಿ ನೋಡ್ತಾನದ. ನಮ್ಮ ನಿಜವನ್ನು ನಾವು ತಿಳ್ಕೊಂಡ ಸಾಕಿನ್ನ. ಅಂಥವ್ರು ಪಾರಾದವ್ರು ಯಾರದಾರ, ಅಂತಹ ಜ್ಞಾನಿಗಳು ಯಾರದಾರ, ಅವರ ಸಂಘವನ್ನು ಮಾಡ್ತಾನೆ, ಅವರ ಮಾರ್ಗದರ್ಶನ ಪಡ್ಕೋಬೇಕಾಕೈತಿ. ಅಲ್ಲಿ ಅಂಥ ಆ ಸಂಸ್ಕಾರವನ್ನು ನಾವು ಮಾಡ್ಕೊಂಡಾಗ ನಮಗೂ ಆ ವಿಚಾರಗಳು ಹೊಡಿತವೆ. ಆ ಸತ್ಸಂಗದವ್ರು ತೊಡಿದಾಗ ನಮ್ಮಲ್ಲಿ ಅವು ಜಾಗೃತ. ಅದಕ್ಕೆ ಸತ್ಸಂಗದ ಮಹತ್ವ ಏನೈತಿ ಅಂದ್ರೆ ವಿವೇಕವನ್ನ ನಾವು ಅಲ್ಲಿ ಜಾಗೃತಗೊಳಿಸ್ಕೋಬೇಕು. ಬರೀ ವ್ಯಾವಹಾರಿಕ ಸಂಕಟಗಳು ಅವು ಅಕ್ಕವು, ಮಹಾತ್ಮರ ಸಂಪರ್ಕದಿಂದ ಅಕ್ಕವು. ಕಲ್ಯಾಣ ಆಗುದಿಲ್ಲ ಅನ್ನೋಂಗಿಲ್ಲ. ಅದು ಆಗ್ಲಿ, ಮೊದಲು ಇದನ್ನು ತಿಳ್ಕೊರಿ. ಎಂದೆಂದು ಈ ದುಃಖ ಬರದಂಗ. ಈಗ ತಾತ್ಪೂರ್ತಿಕ ಕಳ್ಕೊಂಡಿ ಮತ್ತು ಬರುವ ನಾವು ಟೆಂಪ್ರರಿ ದೇವ್ ಬಿಡಿಸ್ಕೊಂಡಿ ಮತ್ತೆ ದೇವ್ ಬರೋದೇ ಇಲ್ಲ. ಶರೀರ ಜಡ್ ಕಳ್ಕೊಂಡಿ ಮತ್ತು ಜಡ್ ಬರೋದೇ ಇಲ್ಲ, ಮತ್ತು ಬರುವ ನಾವು. ಅದಕ್ಕೆ ಎಂದೆಂದು ನಿನಗೆ ಬರದಂಗ ಮಾಡ್ಕೋ ಅಂದ್ರೆ ನಿನ್ನ ನಿಜವನ್ನ ನೀನು ತಿಳ್ಕೋ ಅಂತ. ಆತ್ಮಜ್ಞಾನವನ್ನು ಮಾಡ್ಕೊ. ಅದನ್ನ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕಾಗೈತಿ? ಇದು ನಿತ್ಯ ಐತೋ ಇದು ಅನಿತ್ಯ ಐತೋ ಅನ್ನೋ ವಿಚಾರನ ಅಂತ ಹೇಳ್ಯಾರ. ಅದಕ್ಕೆ ವಿಧಿ ಅಂತ ಹೇಳ್ಯಾರಲ್ಲ. ಅದನ್ನ ಮಾಡಿದಾಗ ನಮ್ಗೆ ಆತ್ಮಜ್ಞಾನ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಹೊರಗೇನಾರ ಅದನ್ನ ಮಾಡಂತ ಹೇಳಿಲ್ಲ. ಹೊರಗಿನ ಆಡಂಬರ ಪೂಜಾ ಪುನಸ್ಕಾರ, ಹೂ ಏರ್ಸುದು, ಪತ್ರಿ ಏರ್ಸುದು, ಧೂಪ ದೀಪ ಹಾಕೋದು ಅಂತ ಹೇಳಿಲ್ಲ ವಿಧಿ. ಇದನ್ನ ಮಾಡಿದವ್ರಿಗೆ ಆಕೈತಿ. ಇದನ್ನ ಮಾಡೋದೇ ಆಗುದಿಲ್ಲ ಅಂತ ಹೇಳಿಲ್ಲ. ಪೂಜೆ ಮಾಡೋದು, ಗಂಟಿ ಬಾರಿಸಿರಣ ಅದ ಅಜ್ಞಾನ ಹೋಗೈತೇನೆ, ನಮ್ಮನ್ನ ನಾವು ತಿಳ್ಕೊಳಕ್ ಬರ್ತೈತೇನೆ. ಅವರ ಅವಶ್ಯಕತೆ ಇಲ್ಲ ಅಂತ ಹೇಳ್ಯಾರ. ಅದ್ರಾಗ ವಿಧಿ ಅಂತ ಏನ್ ಹೇಳ್ಯಾರಲ್ಲ, ಇದು ನಿತ್ಯವಿದೆ ಅನಿತ್ಯವೆಂಬುದನ್ನು ಅರಿಯದೆ, ಹೃದಯದ ಭುಗೇಚ್ಛೆ ತೊರೆಯದೆ, ಒದವಿ ಸಮಾಧಿ ಸಾಧನವಾರು ನೆರೆಯದೆ ಇವನು ಮಾಡಬೇಕು. ಮಾಡಲಿಕ್ಕೆ ಯೋಗ್ಯ ಅಲ್ಲದ್ದು ಯಾವ್ದೈತಿ ನೋಡು, ಮಾಡುವಂತಹದ್ದು ಯಾವುದು ಅದಕ್ಕೆ ವಿಧಿ ಅಂತಾರೆ. ಮಾಡುವಂತಹದ್ದು ಬಿಡಲಿಕ್ಕೆ ಯೋಗ್ಯವಾದದ್ದು ಯಾವುದು, ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದು. ಇವನ್ನೆಲ್ಲ ವಿಷಯ ಚಿಂತನೆಯನ್ನು ಬಿಡು. ವಿಷಯದಲ್ಲಿ ಸುಖ ಇಲ್ಲ, ಅದನ್ನ ನೆನಪು ಮಾಡೋದ್ರಿಂದ ದುಃಖದ. ವಿಷಯ ಚಿಂತನ ಯಾವಾಗ ನೀ ಕೈ ಬಿಟ್ಟಿ ಯಾವಾಗ ನಿನಗೆ ಸುಖದ ಅನುಭವ. ನಿತ್ಯವಾದದ್ದು ಅನಿತ್ಯವಾದದ್ದು ವಿಚಾರದಿಂದ ಈ ವೈರಾಗ್ಯವನ್ನು ಹೊಂದಿ, ವೃತ್ತಿ ಯಾವಾಗ ಅನಿತ್ಯವಾದದ್ರ ಬಗ್ಗೆ ವೈರಾಗ್ಯವನ್ನು ಹೊಂದತಿ, ಅವಾಗ ನಮಗೆ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತದೆ. ಅಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇವಿಲ್ಲಲ್ಲಿ ಆರಾಮಿರಾಗ ನಿದ್ದೆ ಹೇಳ್ತಿದಾಗ ಇವು ಯಾವ ಇದ್ದಿದ್ದಿಲ್ಲ. ಇಲ್ಲ ಅವನ್ನ ಅವಲಂಬಿಸ್ಕೊಂಡು ಜರ ನಾವು ಸುಖ ಇದ್ದಿದ್ರೆ, ನಿದ್ದೆ ಹೆಚ್ಚಿದಾಗ ಇವು ಯಾವೂ ಇಲ್ಲಲ್ಲ, ಅಲ್ಲಿ ಯಾವ ಕರ್ಮನೂ ಇಲ್ಲ. ಅವಾಗ ನಮ್ಗೆ ಆನಂದ ಅನುಭವ ಮಾಡೇವಲ್ಲ, ಪ್ರತಿಯೊಬ್ಬರು ನಾವು ಅನುಭವಿಸೇವಲ್ಲ. ಅಲ್ಲಿ ನಮ್ಗೆ ಆನಂದ ಅನುಭವ ಬರಬಾರ್ದಾಗಿತ್ತು. ಯಾವ ವಿಷಯಗಳು ಇಲ್ಲಿಲ್ಲ ಅಂದ್ರೆ ಅವನ್ನ ಅವಲಂಬಿಸ್ಕೊಂಡೆ ಜರ್ ಇದ್ದಿದ್ರೆ ಅವು ಇಲ್ಲದಾಗ ನಮ್ಗೆ ಅನುಭವ ಬರಬಾರ್ದಾಗಿತ್ತು. ಅಲ್ಲಿ ಯಾವುದಿಲ್ಲ, ಬದುಕಿಲ್ಲ, ಬಾಳೆ ಇಲ್ಲ, ಹೆಂಡ್ರಿಲ್ಲ, ಗಂಡ್ರಿಲ್ಲ, ತಿನ್ನೋದಿಲ್ಲ, ಉಣ್ಣೋದಿಲ್ಲ, ನೋಡುವುದಿಲ್ಲ, ಮೋಸ ನೋಡುವುದಿಲ್ಲ, ಮುಟ್ಟುವುದಿಲ್ಲ, ಯಾವ ವಿಷಯ ಅಂದ್ರೆ ಸಂಪರ್ಕಕ್ಕೆ ಹೋಗಿಲ್ಲ.
ಅಂಥದನ್ನ ನಾವು ಕಂಡು ಹಿಡಿಬೇಕಾಗೈತಿ. ಮನುಷ್ಯನ ಜನ ಆತ್ಮ ಸಂಶೋಧನೆ. ಇವು ಯಾವ ಸಂಪರ್ಕ ಇಲ್ಲದೆ ಭೋಗಗಳ ಮೇಲಿಲ್ಲದೆ ಸವಿಯುವ ಸವಿ ಯಾವುದು? ಯಾವ ಭೋಗ ವಸ್ತುಗಳ ಸಂಬಂಧ ಇಲ್ಲೇ ಅನುಭವ ಬರುವಂತಹ ಸುಖ. ಇದಕ್ಕೆ ಯಾವ ಪ್ರಯತ್ನದ ಅವಶ್ಯಕತೆ? ಇದನ್ನು ತಿಳ್ಕೊಳ್ಳೋದು ಒಂದೇ ಪ್ರಯತ್ನ ಮಾಡ್ಬೇಕಾಗೈತಿ. ನಮ್ಮಲ್ಲೇ ಐತೆ ಅದು. ಪ್ರತಿಯೊಬ್ಬರು ನಮ್ಮಲ್ಲೇ ಇದನ್ನು ಅನುಭವಿಸ್ಬೇಕಾಗೈತೆ. ಹೊರಗೆ ನೋಡು ಕೆಲಸ ಇಲ್ಲ ಇದ್ರಾಗ. ಹೊರಗೆ ಅಂದ್ರೆ ಇಂದ್ರಿಯಗಳ ಮುಖಾಂತರ ನೋಡೋದ್ರಿಂದ ನಮಗೆ ದುಃಖನ ಅದ. ನಾವು ಆ ಪ್ರಯತ್ನ ಮಾಡೋದು ಬಿಡಬೇಕಾಗೈತಿ. ಇಂದ್ರಿಯಗಳ ಮುಖಾಂತರ ಹುಡುಕುವ ಪ್ರಯತ್ನ ಮಾಡೋದು ಬಿಟ್ಟು ಅಂತರ್ಮುಖ ವೃತ್ತಿಯೊಳಗೆ ನಾವು ನೋಡುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಂತರಂಗದಲ್ಲಿ ನಮಗೆ ಅನುಭವ ಬರ್ತೈತಿ, ಬಹಿರಂಗದಲ್ಲಿ ದುಃಖದ. ಇಂದ್ರಿಯಗಳಿಗೆ ಗೋಚರ ಆಗುವುದು, ಮನಸ್ಸಿಗೆ ಗೋಚರ ಆಗುವುದು, ಇದೆಲ್ಲ ಬಹಿರಂಗದ. ತೋರಿ ಅಡಗ್ತದ. ಇದೆಲ್ಲ ಶಾಶ್ವತವಾದದ್ದಲ್ಲ. ಇದು ಇದ್ರ ಬೆನ್ನು ಹತ್ತಿ ಬಿಟ್ಟೇವ್ ನಾವು. ಯಾಕಂದ್ರೆ ನಮಗ್ ಗೊತ್ತಿಲ್ಲ, ನಮ್ಮಲ್ಲೇ ಐತೆ ಅನ್ನೋದು ಗೊತ್ತಿಲ್ಲದಕ್ಕೆ, ಅಜ್ಞಾನದ ಮೂಲಕ ಅದನ್ನು ಗೊತ್ತು ಮಾಡ್ಕೊನಿ. ಇದನ್ನು